ನಾನು ಒಬ್ಬ ಅಪರೂಪದ ಸೈನಿಕನ ಕತೆ ಹೇಳ್ತೀನಿ. ಸೈನಿಕ ಅಲ್ಲ ಆತ, ಇಂಡಿಯನ್ ರೆವಿನ್ಯೂ ಆಫೀಸರ್, IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ನ ಆಫೀಸರ್, ಮೇಜರ್ ಪ್ರದೀಪ್ ಶೌರಿ ಆರ್ಯ ಅಂತ. ಕೇಳಿದ್ದೀರಿ ಯಾರಾದರೂ? ಕೇಳಿರ್ಬೇಕು ಅಥವಾ ಕೇಳಲಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಈತ IRS ಆಫೀಸರ್. ಹೇಗೆ IAS IFS ಎಲ್ಲ ಪಾಸ್ ಮಾಡ್ಕೊಳ್ತಾರೋ ಹಾಗೆ IRS ಪಾಸ್ ಮಾಡಿಕೊಂಡು ಆ ಎಕ್ಸಾಮ್ ಅನ್ನು ಬರೆದು ಆತ ಒಬ್ಬ ಟ್ಯಾಕ್ಸ್ ಆಫೀಸರ್ ಆಗಿ ಸಾಕಷ್ಟು ದುಡ್ಡು ಮಾಡಬಹುದಾಗಿರುವಂತ ಒಂದು ವಿಶೇಷವಾದ ಜಾಗದಲ್ಲಿರುವಂತ. ಆದರೆ ಒಳಗೊಂದು ಯೂನಿಫಾರ್ಮ್ನ ತುಡಿತಾ ಇತ್ತಲ್ಲ ಅವರಿಗೆ, ನಾನೊಂದು ಯೂನಿಫಾರ್ಮ್ ಹಾಕ್ಲೇಬೇಕು ಅಂತ. ಹೇಗೆ ಹಾಕೋದು ಅಂತ ಕೇಳಿದ್ರೆ ಯಾರೋ ಹೇಳಿದ್ರು, ಟೆರಿಟೋರಿಯಲ್ ಆರ್ಮಿಗೆ ಜಾಯ್ನ್ ಆಗಿ ನೀವು ಈ ಕೆಲಸ ಮಾಡಿಕೊಂಡೆ ಆರ್ಮಿಯಲ್ಲೂ ಇರಬಹುದು ಅಂತ. ಮೇಜರ್ ಪ್ರದೀಪ್ ಶೌರಿ ಆರ್ಯ ಈ ಕೆಲಸ ಮಾಡ್ತಾ IRS ಆಫೀಸರ್ ಆಗಿದ್ದು ಬೆಂಗಳೂರಿನವರೇ. ಮತ್ತೆ ನಾನು ರಿಪೀಟ್ ಮಾಡ್ತಿದ್ದೀನಿ, IRS ಆಫೀಸರ್ ಆಗಿದ್ದು ಅವ್ರ ಎಕ್ಸಾಮ್ ಬರೆದು ಪಾಸ್ ಮಾಡಿಕೊಂಡ್ರು, ಸ್ಪೆಷಲ್ ಟ್ರೈನಿಂಗ್ ತಗೊಂಡ್ರು. ಟ್ರೈನಿಂಗ್ ತಗೊಂಡು ಅವರು ಕ್ಯಾಪ್ಟನ್ನು ಆಗ್ಬಿಟ್ರು. ಕ್ಯಾಪ್ಟನ್ ಪ್ರದೀಪ್ ಶೌರಿ ಆರ್ಯ IRS. ಏನ್ ವಿಚಿತ್ರವಾಗಿದೆ ರೀ ಇದು. ಒಂದ್ ಕಡೆ ಇಲ್ಲಿ ಆಫೀಸರಿಗೆ ಆಫೀಸರು, ಎರಡನೇ ಸೇನೆಯ ಕೆಲಸಕ್ಕೂ ಸೇನೆಯ ಕೆಲಸ. ಆದರೆ ಅವ್ರ ಬ್ರಿಲಿಯನ್ಸ್ ಎಲ್ಲಿತ್ತು ಅಂತಂದ್ರೆ ಡಾಟಾ ಅನಾಲಿಸಿಸ್ ಅಲ್ಲಿ. ಅವರ ಡಾಟಾ ಅನಾಲಿಸಿಸ್ ಹೆಂಗಿತ್ತು ಅಂತಂದ್ರೆ ಅವರು IRS ನ ತಮ್ಮ ಚಿಂತನೆಯ ಆಧಾರದ ಮೇಲೆ ಈ ಭಯೋತ್ಪಾದಕರಿಗೆ ಹಣ ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ, ಹೇಗ್ ಸೋರ್ಸಿಂಗ್ ಆಗುತ್ತೆ ಅನ್ನೋದನ್ನ ಜಮ್ಮು ಕಾಶ್ಮೀರದಲ್ಲಿ ಉಳ್ಕೊಂಡು ಅನೇಕರನ್ನ ಭೇಟಿ ಮಾಡಿ ಅನೇಕ ಸಂಗತಿಗಳನ್ನು ಹೊರತೆಗೆದು ಎಲ್ಲ ಡಾಟಾನ ಮುಂದೆ ಹಾಕೊಂಡು ಅದ್ಭುತವಾದ ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಆ ಪೇಪರ್ನ ನೋಡಿ ಆರ್ಮಿಗೆ ಎಷ್ಟು ಖುಷಿಯಾಗ್ಬಿಡ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಸೋರ್ಸ್ನೆಲ್ಲ ಕಟ್ ಮಾಡಿ ಅನಾಯಾಸವಾಗಿ ಈ ಟೆರರಿಸ್ಟ್ ಇರುವಂತ ಸೋರ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿ ಟೆರರಿಸ್ಟ್ಗಳ ಕೈ ಮುರಿದಂತಾಯ್ತು. ಆರ್ಮಿಗೆ ಬಹಳ ಸಂತೋಷ, ಎಂತ ವ್ಯಕ್ತಿ ಸಿಕ್ಬಿಟ್ಟ ನಮಗೆ ಅಂತ. ಎಷ್ಟು ಹೆಮ್ಮೆ ಇದೆ ನೋಡಿ. ಒಬ್ಬ IRS ಆಫೀಸರು ಒಳಗೋಗಿ ಇಂಥ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತೇನು? ಇದೇ ಕಾರಣಕ್ಕೋಸ್ಕರ ಸೇನೆಯಲ್ಲಿ ಅವರ ಹೆಸರು ಬಹಳ ವಿಶೇಷವಾಗಿ ಚಾಲ್ತಿಯಲ್ಲಿ. 2017ನಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಮುಂಬೈನಲ್ಲಿದ್ದಂಥ ಈ IRS ಆಫೀಸರ್ ಪ್ರದೀಪ್ ಶೌರಿ ಆರ್ಯಗೆ ಒಂದು ಕಾಲ್ ಬಂತು ಕಮಾಂಡಿಂಗ್ ಆಫೀಸರ್ ಇಂದ. ಏನಾದರೂ ತೂಫಾನಿ ಮಾಡಬೇಕು, ತೂಫಾನಿ ಅಂತ ಕುಚ್ ತೂಫಾನಿ ಕರ್ ದಿಖಾಯಂಗೆ ಅಂತ ಡ್ಯೂದೊಂದು ಆ್ಯಡ್ ಬರುತ್ತೆ. ಹಾಗೆ ಯಾವಾಗಲಾದರೂ ತೂಫಾನಿ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ಇಮ್ಮಿಡಿಯೇಟ್ ಆಗಿ ಹೊರಡು ಅಲ್ಲಿಂದ ಅಂತ. IRS ಆಫೀಸರ್ಗೆ ಜಮ್ಮು ಕಾಶ್ಮೀರದಿಂದ ಕಾಲ್ ಬರುತ್ತೆ, ಇಮ್ಮಿಡಿಯೇಟ್ ಆಗಿ ಹೊರಡು, ನಾಳೆ ಬೆಳಗ್ಗೆ ಇಲ್ಲಿರ್ಬೇಕು ನೀವು ಅಂತ. ಅವ್ರ ಸ್ಟೋರಿಯಲ್ಲಿ ಅವ್ರು ಹೇಳ್ಕೊಳ್ತಾರೆ, 2 ದಿನಕ್ಕೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, 10ನೇ ವೆಡ್ಡಿಂಗ್ ಆ್ಯನಿವರ್ಸರಿ. ನನ್ನ ಹೆಂಡತಿಗೆ ಪ್ರಾಮಿಸ್ ಮಾಡಿದ್ದೆ ಈ ಬಾರಿ ಆ್ಯನಿವರ್ಸರಿ ನಿನ್ನ ಜೊತೆನೆ ಅಂತ, ಅದು ಹೋಯ್ತು ಈ ಸಲ. ಹೆಂಡತಿಗೆ ಫೋನ್ ಮಾಡಿದ್ರಂತೆ, ನೋಡು ಅರ್ಜೆಂಟ್ ಹೋಗ್ಬೇಕು ನಾನು, ಎಲ್ಲಿಗೆ ಅಂತ ಹೇಳಲಿಕ್ಕಾಗಲ್ಲ, ಬೇಗ ಬಂದ್ಬಿಡ್ತೀನಿ, ಆ್ಯನಿವರ್ಸರಿಗೆ ಮಾತ್ರ ಇರಲಿಕ್ಕಾಗಲ್ಲ ಅಂತ. ಹೆಂಡತಿ ಏನು ಹೇಳಿದ್ಲಂತೆ ಗೊತ್ತಾ? ನೋಡು ಆ್ಯನಿವರ್ಸರಿಗೆ ಇಲ್ಲದೆ ಹೋದರೆ ಪರವಾಗಿಲ್ಲ, ಆದರೆ ಒಂದೇ ಒಂದು ಕಂಡೀಷನ್ನು, ನಿನಗೆ ಸಿಗೋ ಮೆಡಲ್ನ ನಾನು ತಗೊಳ್ಳಲ್ಲ, ನೀನೇ ತಗೋಬೇಕು ಅಂತ. ಅರ್ಥ ಆಯ್ತು? ಮರಣೋತ್ತರ ಪ್ರಶಸ್ತಿ ಸ್ವೀಕರಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ನೀನು ಪ್ರಶಸ್ತಿ ತಗೊಳ್ಬೇಕಾದ್ರೆ ಜೀವಂತ ತಗೋಬೇಕು, ನಾನು ನೀನು ವಾಪಸ್ ನೋಡ್ಬೇಕಾಗ್ತದೆ ಅಂತ. ಖಂಡಿತ ವಾಪಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಮಜಾ ನೋಡ್ರಿ, ಹೋಗ್ಬೇಕಾದ್ರೆ ಹಿಂಗೆ ಹೇಳಿ ಹೋಗ್ಬೇಕಲ್ರಿ ಇವರುಗಳೆಲ್ಲ. ನಂಗೆ ಸೈನಿಕ ಇಷ್ಟ ಆಗೋದು ಆ ಕಾರಣಕ್ಕೋಸ್ಕರವೇ. ಯಾಕೆ ಸೈನಿಕನ ಮುಂದೆ ನಾವೆಲ್ಲ ಹುಳುಗಳು ಅಂತ ನಾನು ಅನ್ಕೊಳ್ಳೋದು. ಒಬ್ಬ ಆರ್ಡಿನರಿ ಸೈನಿಕನ ಮುಂದೆಯೂ ನಾವೆಲ್ಲ ಆರ್ಡಿನರಿ ಹುಳುಗಳೇ. ನನ್ನ ಹತ್ರ ದೊಡ್ಡ ಬಂಗ್ಲೆ ಇರ್ಬೋದು, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಕೋಟಿ ರೂಪಾಯಿ ಸಂಪಾದಿಸ್ತಾ ಇರಬಹುದು, ಆದರೆ ಒಬ್ಬ ಸೈನಿಕನ ಮುಂದೆ ಸಾಮಾನ್ಯರು. ಯಾಕೆ ಅಂತಂದ್ರೆ ಆ ಸೈನಿಕನಿಗೆ ನಾನು ನಾಳೆ ಸಾಯ್ತೀನಿ ಅಂತ ಗೊತ್ತಿರುತ್ತೆ, ಗೊತ್ತಿದ್ದಾಗ್ಲೂ ಈ ಕೆಲಸ ನಾನು ಮಾಡ್ಲಿಕ್ಕೆ ಹೋಗ್ತೀನಿ ಅಂತಾನೆ. ನಮಗ್ ತಾಕತ್ತಿದೆಯೇನು? ಅದಕ್ಕೋಸ್ಕರ ಅವ್ನು ಗ್ರೇಟ್ ಅಂತ ಹೇಳೋದು, ಅದಕ್ಕೋಸ್ಕರ ಅವನಿಗೆ ಸಿಗಬೇಕಾದ ರೆಸ್ಪೆಕ್ಟ್ ಅನ್ನು ಕೊಡಬೇಕು ಅಂತ ನಾನು ಯಾವಾಗಲೂ ಹೇಳೋದು. ಅವ್ರು ಡಿಸೈಡ್ ಮಾಡಿ ಹೊರಡಬೇಕು, ಆದರೆ ಅವ್ರಿಗೆ ಪ್ರಾಬ್ಲಮ್ ಇದ್ದಿದ್ದು ಹೆಂಡತಿದಲ್ಲ, ಪ್ರಾಬ್ಲಮ್ ಇದ್ದಿದ್ದು ಬಾಸ್ದು. ರಜಾ ತಗೋಬೇಕಲ್ಲ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಆ ಮನುಷ್ಯ ರಜಾ ತಗೊಂಡು ಹೋಗಿದ್ರು, 15 ದಿನದಲ್ಲಿ ಬರ್ತೀನಿ ಅಂತ, 6 ತಿಂಗಳು ಬಂದಿರಲಿಲ್ಲ. ಅದಕ್ಕಿಂತ ಹಿಂದೆ ಹೋಗಿದ್ರು, ಆಗ ತಕ್ಷಣಕ್ಕೆ ಹೇಳದೆ ಕೇಳದೆ ಹೋದವರು 15 ದಿನ ಆದ್ಮೇಲೆ ಬಂದ್ರು. ಅವ್ರು ಬಂದ್ಮೇಲೆ ಗೊತ್ತಾಯ್ತು ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಅಂತ. ಸರ್ಜಿಕಲ್ ಸ್ಟ್ರೈಕಲ್ಲಿ ಇವರೇ ಇದ್ರು ಅಂತ. ಹಿ ವಾಸ್ ಅ ಪಾರ್ಟ್ ಆಫ್ ಸರ್ಜಿಕಲ್ ಸ್ಟ್ರೈಕ್. ಇಂಟೆಲಿಜೆನ್ಸ್ ರೀಡ್ ಔಟ್ ಮಾಡ್ಲಿಕ್ಕೋಸ್ಕರ ಕರೆಸ್ಕೊಳ್ಳಲಾಗಿತ್ತು ಅವರನ್ನು. ಏನಾದರೂ ತೂಫಾನಿ ಮಾಡಬೇಕು ಅಂತ ಹೇಳಿದ್ರಲ್ಲ ಅಂತ ಕಮಾಂಡಿಂಗ್ ಆಫೀಸರ್ ಬಾ ಅಂತ ಕರೆದ್ರು ಅವರನ್ನು.
ಇವ್ರು ಹೊರಡಬೇಕಾದ್ರೆ ಆಫೀಸರ್ ಕೇಳಿದ್ರು ಅಲ್ಲ ಕಣಯ್ಯ, ಪ್ರತಿ 6 ತಿಂಗಳಿಗೆ ಒಂದ್ಸಲ ನೀನು 3 ತಿಂಗಳು ಕಾಣೆ ಆದ್ರೆ ಇಲ್ಲಿ ಕೆಲಸ ಯಾರಯ್ಯ ಮಾಡಬೇಕು ಅಂತ. ಇವರಂದ್ರು ಕಾಶ್ಮೀರದ ಕತೆ ಗೊತ್ತಲ್ಲ ಸರ್ ನಿಮ್ಗೆ, ಬಹಳ ಡೇಂಜರಸ್ ಸಿಚುವೇಶನ್ ನಲ್ಲಿದೆ, ತಕ್ಷಣ ಬರಬೇಕು ಅಂತ ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ, ನೀವು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಹೋಗಿ ಬರ್ತೀನಿ ಅಂತ. ಅನುಕೂಲ ಮಾಡಿಕೊಡಲ್ಲ ಅಂತ ಹೇಳೋದು ಹೆಂಗೆ? ಎಮೋಷನಲಿ ಬ್ಲ್ಯಾಕ್ ಮೇಲ್ ಬೇರೆ ಆಗ್ಬಿಟ್ಟಿದೆಯಲ್ಲ ಕಾಶ್ಮೀರದ ಕತೆ ಅಂತ. ಅವ್ರು ಆಯ್ತು ಹೋಗು ಅಂದ್ರು. ಬೆಳಗಿನ ಜಾವ ಫ್ಲೈಟ್ ಹಿಡಿದು ಈ ಮನುಷ್ಯ ಜಮ್ಮು ಕಾಶ್ಮೀರಕ್ಕೆ ಹೋದ್ರು. ಹೋಗಿದ ತಕ್ಷಣ ಕಮಾಂಡಿಂಗ್ ಆಫೀಸರು ಬಂದು ಎಲ್ಲರೂ ಸೇರ್ಕೊಂಡು ಆಗ ಬ್ರೀಫ್ ಮಾಡಿದ್ರು. ಒಂದು ಕನ್ಸೈನ್ಮೆಂಟ್, ಒಂದು ಟೀಮ್ ಆಫ್ ಟೆರರಿಸ್ಟ್ಗಳು ಒಳಗೆ ನುಗ್ತಾ ಇದ್ದಾರೆ, ನಿನಗೆ ಇದರ ಟೀಮ್ ಲೀಡ್ ಮಾಡುವಂತ ಅವಕಾಶ ಇದೆ, ನೀನು ಲೀಡ್ ಮಾಡು, ಅದಕ್ಕೆ ಬೇಕಾಗಿರುವಂತ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ಕೊಂಡು ನೀನು ಲೀಡ್ ಮಾಡಬೇಕು ಅಂತ. ಮಿತ್ರ, ಮಿಲಿಟರಿಯಲ್ಲಿ ಇಂಟೆಲಿಜೆನ್ಸಿಗೆ ಒಂದು ವಿಶೇಷವಾದ ಬೆಲೆ ಇದೆ. ನಮ್ಗೆ ಅರ್ಥ ಆಗಲ್ಲ ಅದು. ನಮ್ಗೆ ಏನು ಅನ್ಸ್ಬಿಡುತ್ತೆ ಅಂತಂದ್ರೆ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಂತಂದ್ರೆ ಇಲ್ಲಿಂದ ಒಂದು ಗೆರೆ ಎಳೆದಿರ್ತಾರೆ, ಈ ಗೆರೆಯ ಆ ಕಡೆ ಪಾಕಿಸ್ತಾನದವ್ರು ಇರ್ತಾರೆ, ಅವ್ರು ದಾಟೋದು ಕಾಣುತ್ತೆ, ನಿಂತ್ಕೊಂಡು ಶೂಟ್ ಮಾಡೋದು ಅಷ್ಟು ಸುಲಭ ಇಲ್ಲ ರೀ. ಅದೆಂತ ಘನವಾದ ಕಾಡಿದೆ ಅಲ್ಲಿ ಅಂತಂದ್ರೆ ಇಂಡಿಯಾ ಪಾಕ್ ಬಾರ್ಡರ್ ಅಲ್ಲಿ, ಆ ಬಾರ್ಡರ್ನ ಘನವಾದ ಕಾಡಿನಲ್ಲಿ ಅವ್ನು ದಾಟ್ಕೊಂಡು ಬರೋದು ಗೊತ್ತಾಗಲ್ಲ. ಅವನು ಯಾವುದೋ ನದಿಯ ಮೂಲಕ ಬರ್ತಾನೆ, ಅವನು ಎಲ್ಲೋ ಒಂದು ಕಡೆ ಸುರಂಗ ಮಾರ್ಗವನ್ನು ಮಾಡ್ಕೊಂಡು ಬರ್ತಾನೆ, ಎಲ್ಲಿಂದ ಬರ್ತಾನೆ ಗೊತ್ತಾಗಲ್ಲ. ಅವನು ಯಾವ ಜಾಗದಿಂದ ಬರ್ತಿದ್ದಾನೆ, ಎಷ್ಟು ಹೊತ್ತಿಗೆ ಅಲ್ಲಿಂದ ಹೊರಡ್ತಾನೆ, ಯಾವ ಡೇಟು, ಪ್ರತಿಯೊಂದು ಇಂಟೆಲಿಜೆನ್ಸ್ ಪರ್ಫೆಕ್ಟ್ ಆಗಿ ಇವ್ರ ಹತ್ರ ಇದ್ರೆ, ಡಾಟಾ ಇದ್ರೆ ಹುಡುಕಿ ಕೊಲ್ಲೋದು ಅನುಕೂಲ ಆಗುತ್ತೆ. ಆ ಡಾಟಾಗೋಸ್ಕರ ಕಾಯ್ತಾರೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಎವ್ರಿ ಡೇ ನೈಟ್ ಅಲ್ಲಿಗೆ ಹೋಗ್ತಾರೆ, ಆ ಕಾಡಿನ ಸಂಧಿಯಲ್ಲಿ ಕುತ್ಕೊಂಡು ಕಾಯ್ತಾ ಇರ್ತಾರೆ, ಈಗ ಬರ್ಬೋದು ಅಂತ. ಅವ್ರು ಬರಲ್ಲ, ಇವ್ರು ವಾಪಸ್ ಬರ್ತಾರೆ. ಮತ್ತೆ ಮಾರನೇ ದಿನ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಇವ್ರು ಇವತ್ತು ಬರದೇ ಇಲ್ಲ ಸುಮ್ಮನಿರ್ತಾರೋ ಅವ್ರು ಬಂದ್ಬಿಟ್ಟಿರ್ತಾರೆ. ಇಂಟೆಲಿಜೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಟೆಲಿಜೆನ್ಸ್ ತಗೊಳ್ಳೋದು ಸುಲಭ ಇಲ್ಲ. ಎಷ್ಟು ದಿಕ್ಕಿನಿಂದ ಇಂಟೆಲಿಜೆನ್ಸ್ ಬರುತ್ತೆ ಅಂತಂದ್ರೆ, ಸಿಗ್ನಲ್ ಸಿಗುತ್ತೆ. ಈ ಆರ್ಮಿಯಲ್ಲಿ ಸಿಗ್ನಲ್ ವಿಂಗ್ ಅಂತ ಒಂದಿರುತ್ತೆ, ಅವರು ಯಾರೋ ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಆ ಸಿಗ್ನಲ್ ಅವ್ರು ರೆಗ್ಯುಲರ್ ಆಗಿ ಟ್ಯಾಪ್ ಮಾಡ್ತಾ ಇರ್ತಾರೆ, ಯಾವುದೋ ಫ್ರೀಕ್ವೆನ್ಸಿಯಲ್ಲಿ ಹೋಗ್ತಾ ಇರೋ ಮಾತನ್ನು ಟ್ಯಾಪ್ ಮಾಡ್ತಿರ್ತಾರೆ. ಏನಾದ್ರೂ ಡೌಟ್ ಬಂದ ತಕ್ಷಣ ಅದನ್ನ ನೋಟ್ ಮಾಡ್ಕೊಂಡು ತಗೊಂಬಂದು ಇವ್ರ ಎದುರುಗಡೆ ಇಡ್ತಾರೆ. ಅವ್ರಿಗೆ ಏನೂ ಗೊತ್ತಾಗಲ್ಲ, ಅವ್ರಿಗೆ ಡೌಟ್ ಬಂದಿದೆ ತಗೊಳ್ಳಿ ಅಂತ ಬಿಸಾಕೋದಷ್ಟೇ ಟೇಬಲ್ ಮೇಲೆ. ಯಾರು ಇಂಟೆಲಿಜೆನ್ಸ್ ಅಲ್ಲಿ ಕೂತಿರ್ತಾನೋ ಅವನು ಆ ಡಾಟಾನ ತಗೋಬೇಕು, ಗ್ರೌಂಡ್ ಅಲ್ಲಿ ಇರುವಂತ ತನ್ನ ಇನ್ಫಾರ್ಮರ್ ಡಾಟಾ ತೆಗೆದುಕೊಳ್ಬೇಕು, ಪಾಕಿಸ್ತಾನದಲ್ಲಿರುವಂತ ನಮ್ಮ ಏಜೆಂಟ್ಗಳ ಡಾಟಾ ಅಂತ ತಗೋಬೇಕು. ಎಲ್ಲ ಡಾಟಾನ ತಗೊಂಡು ಮ್ಯಾಚ್ ಮಾಡಿ ಇಂಥ ದಿನ ಇಂಥ ಹೊತ್ತಲ್ಲಿ ಇಂಥ ಜಾಗದಿಂದ ಬರ್ತಾರೆ ಅಂತ ಪಕ್ಕಾ ಹೇಳಬೇಕು. ಹಾಗೆ ಹೇಳಿದ್ರೆ ಮಾತ್ರ ಸಕ್ಸಸ್ಫುಲ್. ಮೋಸ್ಟ್ ಆಫ್ ದ ಟೈಮ್ ಹೆಂಗಾಗುತ್ತೆ ಗೊತ್ತಾ, ಆರ್ಮಿನಲ್ಲಿ ಅವ್ರು ಇನ್ನೂ ಚೆನ್ನಾಗಿ ಹೇಳ್ಬೋದೇನೋ. ದಿನ ಬೆಳಗಾದ್ರೆ ಒಂದು ಕಾಲ್ ಬರುತ್ತೆ, ಸರ್ ಇವತ್ತು ಇಂಥ ಜಾಗದಿಂದ ಬರ್ತಾ ಇದ್ದಾರೆ ಟೆರರಿಸ್ಟ್ಗಳು ಅಂತ. ಮೋಸ್ಟ್ ಆಫ್ ದ ಟೈಮ್ ಸುಳ್ಳಾಗಿರುತ್ತೆ. ಇವ್ರು ಕಾದು ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ ಫೈನಲಿ, ಬರ್ತಾರೋ ಇಲ್ವೋ ಅಂತ. ಬಟ್ ಇಂಟೆಲಿಜೆನ್ಸ್ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಅದೊಂದು ಅದ್ಭುತವಾದ ಶಕ್ತಿ. ನೀವು ಅವ್ರ ಕಥೆಯನ್ನು ಓದಬೇಕು, ಭಾಳ ಚೆನ್ನಾಗಿದೆ. ಇದನ್ನು ಶಿವ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಅವತ್ತು ಎಲ್ಲ ಡಾಟಾ ರೆಡಿ ಆಯ್ತಂತೆ ಅವ್ರದ್ದು. ಸರ್ ಈ 2-3 ದಿನಗಳಲ್ಲಿ ಬರೋ ಚಾನ್ಸಸ್ ಇದೆ ಸರ್, ನಾವು ರೆಡಿ ಆಗಬೇಕು ಅಂತ. ಆಲ್ಮೋಸ್ಟ್ ಈ ಟೈಮಲ್ಲಿ ಬರ್ತಾರೆ ಅಂತ, ಇಂಥ ಜಾಗದಿಂದ ಒಳಗೆ ನುಸುಳ್ತಾರೆ ಅಂತ ಡಾಟಾ ತಗೊಂಡು ಹೋಗಬೇಕು. ರಾತ್ರಿ ಅದೇನೋ ಪ್ರಾಬ್ಲಮ್ ಆಗಿ ಅವ್ರ ಕಣ್ಣಿಗೆ ಇನ್ಫೆಕ್ಷನ್ ಆಗಿತ್ತು. ಇಟ್ ವಾಸ್ ಲೈಕ್ ಮಡ್ರಾಸ್ ಐನ ಕಮಾಂಡಿಂಗ್ ಆಫೀಸರ್ ದೂರದಿಂದ ನೋಡಿದ್ರಂತೆ, ಹತ್ರನೂ ಬರಬೇಡ, ಜಾಗ ಖಾಲಿ ಮಾಡಲಿ ಅಂತ ಅಂದ್ರಂತೆ. ನಾಳೆ ನೀನು ಆಪರೇಷನ್ಗೆ ಹೋಗಬೇಕು, ಇವತ್ತು ಮಡ್ರಾಸ್ ಐತ ಏನು ತರಿಸ್ಕೊಳಕ್ಕಾಗತ್ತ? ಅದು ಎಲ್ಲಿಂದ ಇನ್ಫೆಕ್ಷನ್ ಆಗುತ್ತೋ ಯಾರಿಗೆ ಗೊತ್ತು. ನೀನು ಯಾವ ಕಾರಣಕ್ಕೂ ನನ್ನ ಟೀಮ್ ಮೆಂಬರ್ನು ಮಾತಾಡಿಸ್ಬೇಡ, ಮೊದಲು ಜಾಗ ಖಾಲಿ ಮಾಡಿಲ್ಲಿಂದ ಡಾಕ್ಟರ್ ಹತ್ರ ಹೋಗು, ಏನು ಅಂತ ತಿಳ್ಕೊಂಡು ಬಾ, ಅಲ್ಲಿವರೆಗೂ ಕಾಲಿಡಬೇಡ ಇಲ್ಲಿ ಅಂತ. ಪ್ರದೀಪ್ ಹೇಳ್ತಾರೆ, ಛೇ ಎಷ್ಟು ಬೇಜಾರಾಗೋಯ್ತು ನನಗೆ ಅಂದರೆ, ಬಾಸ್ ಹತ್ರ ಜಗಳ ಮಾಡಿ ಬಂದಿದ್ದೀನಿ, ನನ್ನ ಹೆಂಡತಿ ಹತ್ರ ಗಲಾಟೆ ಮಾಡ್ಕೊಂಡಿದ್ದೀನಿ, ವೆಡ್ಡಿಂಗ್ ಆ್ಯನಿವರ್ಸರಿ ಮಿಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಅದ್ಭುತವಾಗಿರುವಂಥ ಕೆಲಸ ಮಾಡ್ಲಿಕ್ಕೆ ಬಂದರೆ ಇದು ಯಾವ ಕರ್ಮ ಕಣ್ಣಿಗೆ ಬಂತಪ್ಪ ಅಂತ ಡಾಕ್ಟರ್ ಹತ್ರ ಹೋದ್ರಂತೆ. ಡಾಕ್ಟರ್ ನೋಡಿ ಹೇಳಿದ್ರಂತೆ, ಯಾವುದು ಅಂತ ನನಗೂ ಗೊತ್ತಿಲ್ಲ, ಆದರೆ ಮಡ್ರಾಸ್ ಐ ಅಲ್ಲ, ನಾನೊಂದು ಔಷಧಿ ಕೊಡ್ತೀನಿ, ನಾಳೆ ಬೆಳಗ್ಗೆ ಒಳಗೆ ಗುಣ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡ ಹೋಗು ಅಂತ. ಬೆಳಗ್ಗೆ ನೋಡಿದ್ರೆ ಮಿರಾಕ್ಯುಲಸ್ಲಿ ಗುಣ ಆಗೋಗಿತ್ತು. ಇವ್ರಿಗೆ ಭಾಳ ಖುಷಿ ಆಯಿತು. ಬೆಳಗ್ಗೆ ಬ್ರೀಫ್ ಮಾಡುವಾಗ ಅವ್ರು ಹೇಳಿದ್ರು, ಇವತ್ತು ರಾತ್ರಿ ನಾವು ಹೋಗಬೇಕು ಅಂತ. ಇವತ್ತು ರಾತ್ರಿ ಹೋಗಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಟೀಮ್ ಮಾಡ್ಕೊಂಡು 10 ಜನ ಹೋದ್ರು. ಹೋದಾಗ ಅಲ್ಲಿಗೆ ಹೋದ ಟೈಮಲ್ಲಿ ಅಲ್ಲಿಗೆ ಹೋಗಿ ಕೂತ್ಕೊಳ್ತಾರಲ್ಲ, ಕೂತ್ಕೊಂಡಾಗ ಅವರಿಗೆ ಅವ್ರದ್ದೊಬ್ಬ ಇಂಟೆಲಿಜೆನ್ಸ್ ಅವ್ರು ಪ್ರೂವ್ ಮಾಡಿರ್ತಾರೆ. ನೀವು ಸೈನಿಕರು ಹೆಂಗಿರ್ತಾರೆ ಅಂತಂದ್ರೆ, ಯಾರ್ಯಾರು ಇಂಟೆಲಿಜೆನ್ಸ್ ಅಲ್ಲಿ ಇರ್ತಾರೋ ಅವ್ರು ಅಲ್ಲೇ ತಮ್ಮದೊಂದಷ್ಟು ಜನರನ್ನ ರೆಡಿ ಮಾಡ್ಕೊಂಡಿರ್ತಾರೆ, ಅವ್ರ ಒಳಗಿನ ಸುದ್ದಿಗಳನ್ನು ತಲುಪಿಸ್ಲಿಕ್ಕೋಸ್ಕರ. ಅವರೊಬ್ಬ ಫೋನ್ ಮಾಡಿ ಹೇಳ್ದ, ಸರ್ ಇವತ್ತಿಗೆ 2 ದಿನಗಳ ನಂತರ ಅವ್ರು ಹೊರಡಲಿಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ, ಅಷ್ಟು ಮಾತ್ರ ಇನ್ಫಾರ್ಮೇಶನ್ ಕೊಡಬಲ್ಲೆ, ಇದೇ ಜಾಗ, ಆ ಜಾಗದಿಂದ ಬರ್ತಾರೆ ಅಂತ. ಇವ್ರಿಗೆ ಬಹಳ ಖುಷಿ ಆಯ್ತು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ 2 ದಿನ ಮುಂಚೆ ಬಂದ್ಬಿಟ್ಟಿದ್ದಾರೆ.
ಆಲ್ಮೋಸ್ಟ್ 48 ಅವರ್ಸ್ ಕಾಯ್ಕೊಂಡು ಕೂತಿರ್ಬೇಕಲ್ಲಿ. ಅದು ಸೈನಿಕನ ಕೆಪಾಸಿಟಿ. ಕಷ್ಟ ಯಾವಾಗ ಗೊತ್ತೇನು? ರಾತ್ರಿ ಕಷ್ಟ ಅಲ್ಲ, ಬೆಳಗ್ಗೆ ಸೂರ್ಯನ ಬೆಳಕು ಬೀಳುತ್ತಲ್ಲ ಅದಾದ್ಮೇಲೆ ಕಾಯೋದು ಬಹಳ ಕಷ್ಟ. ರಾತ್ರಿ ಯಾರ ಕಣ್ಣಿಗೂ ಬೀಳಲ್ಲ, ಆದ್ರೆ ಬೆಳಗ್ಗೆ ಜನರ ಕಣ್ಣಿಗೆ ಬಿತ್ತು ಅಂತ ಗೊತ್ತಾಗ್ಬಿಟ್ರೆ ಅವರಲ್ಲಿ ಯಾರು ಇನ್ಫಾರ್ಮರ್ ಇರ್ತಾರೋ ಆ ಕಡೆ ಇನ್ಫಾರ್ಮ್ ಮಾಡಿದ್ರು ಅಂದ್ರೆ ಈ ಜಾಗದಲ್ಲಿ ಕಾಯ್ತಾ ಇದ್ದಾರೆ, ನೀವು ಇಲ್ಲಿಗೆ ಬರಬೇಡಿ ಅಂದ್ರೆ ಕಾದಿದ್ ವೇಸ್ಟು. ಹೀಗಾಗಿ ಬೆಳಗ್ಗೆ ಹೊತ್ತಿನಲ್ಲಿ ಅವ್ರು ಯಾವುದೋ ಒಂದು ಮರದ ಸಂದಿಯಲ್ಲೋ ಎಲ್ಲೋ ಕೂತಿದ್ರೆ ಹೆಂಗ್ ಕೂತಿರ್ತಾರೆ ಅಂತಂದ್ರೆ, ಮರ ಬೇಕಿದ್ರೆ ಅಲ್ಗಾಡ್ಬೋದೇನೋ, ಇವ್ರು ಅಲ್ಗಾಡಲ್ಲ. ಸುಮಾರು 14-15 ಗಂಟೆ ಹಂಗೆ ಕೂತಿರ್ಬೇಕು. ರಾತ್ರಿ ಆದ್ರೂ ಹೆಂಗಾದ್ರೂ ಕಣ್ ತಪ್ಪಿಸ್ಕೊಂಡು ಕೂತ್ಕೋಬಹುದು. ಸುಮಾರು 2 ದಿನಗಳ ಕಾಲ ಹಂಗೆ ಕಾದು ಫೈನಲಿ ದೇ ವರ್ ಹ್ಯಾಪಿ ಬಿಕಾಸ್ ಹೇಳಿದ ಟೈಮಿಗೆ ಸರಿಯಾಗಿ ಅಲ್ಲಿಂದ 4 ಜನ ಹೊರಟರು. ಅವ್ರು ಹೊರಟಾಗ ಅವ್ರು ಬರೋ ದಾರಿಯಲ್ಲಿ IEDನ ಎಕ್ಸ್ಪ್ಲೋಸಿವ್ಸನ್ನು ಫಿಕ್ಸ್ ಮಾಡಿಟ್ಟಿದ್ರು. ಅವ್ರು ಕರೆಕ್ಟಾಗಿ 4 ಜನ ದಾಟ್ಕೊಂಡು ಈ ಗಡಿಯನ್ನು ದಾಟಿ ಇಲ್ಲಿ ಕಾಲಿಟ್ಟ ತಕ್ಷಣ ಎಕ್ಸ್ಪ್ಲೋಸಿವ್ಸನ್ನು ಬ್ಲಾಸ್ಟ್ ಮಾಡಲಾಯಿತು. ಒಬ್ಬ ತೀರಿಕೊಂಡ. ಈ ಕಥೆಗಳು ಹೆಂಗಿರುತ್ತೆ ನೋಡಿ, ಅಷ್ಟು ರೋಚಕವಾಗಿರುತ್ತೆ. ಒಬ್ಬ ತೀರಿಕೊಂಡ, ಉಳಿದ 3 ಜನ ತಪ್ಪಿಸ್ಕೊಂಡ್ರು. ಆ ಯಾರು ತೀರ್ಕೊಂಡಿದ್ನೋ ಅವ್ನ ಮೂವ್ಮೆಂಟ್ ಇನ್ನೂ ಸ್ವಲ್ಪ ಮೂವ್ಮೆಂಟ್ ಇತ್ತು ಅಂತ ಅನಿಸುತ್ತೆ. ಅದಕ್ಕೆ ಏನು ಮಾಡಿದ, ಮತ್ತೊಬ್ಬ ಅವನನ್ನ ಸ್ವಲ್ಪ ಜೀವ ಇದ್ರೆ, ಆರ್ಮಿನಲ್ಲಿ ಹೆಂಗಿದೆ ಗೊತ್ತೇನು, ಪೂರ್ತಿ ಸಾಯಿಸೋದಕ್ಕೆ ಯಾರು ಇಷ್ಟಪಡಲ್ಲ, ಅರ್ಧಂಬರ್ಧ ಸಾಯಿಸ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಅರ್ಧಂಬರ್ಧ ಸಾಯಿಸ್ಲಿಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ಅರ್ಧಂಬರ್ಧ ಸತ್ತಿರೋನ್ನ ಉಳಿಸ್ಲಿಕ್ಕೋಸ್ಕರ ಉಳಿದಿಬ್ರು ಒದ್ದಾಡ್ತಿರ್ತಾರೆ, ಅವ್ರು ಫೈಟ್ ಮಾಡೋದನ್ನ ಬಿಡ್ತಾರೆ. ನಮ್ಮ ಇನ್ಸಾಸ್ ರೈಫಲ್ಸ್ ಇದೆಯಲ್ಲ, ಇನ್ಸಾಸ್ ರೈಫಲ್ ಪೂರ್ತಿಯಾಗಿ ಕೊಲ್ಲಲ್ಲ, ಅರ್ಧ ಕೊಲ್ಲತ್ತೆ. ಅದು ಅರ್ಧ ಕೊಲ್ಲೋದ್ರಿಂದ ಲಾಭ ಏನು ಅಂತಂದ್ರೆ, ಅವನನ್ನು ಉಳಿಸ್ಲಿಕ್ಕೋಸ್ಕರ ಇನ್ನೊಂದು 2-3 ಅದಕ್ಕೋಸ್ಕರ ತಾಕ್ಕೊಂಡು ಬಿಡ್ತಾರೆ. ಹಿಂಗಾಗಿ ಪೂರ್ತಿ ಜೀವ ಕಳೆದ್ರೆ ಸೈನಿಕನಿಗೆ ಏನ್ ಗೊತ್ತಾ, ಅವನ್ ಸತ್ತ, ಇನ್ನೊಂದೇನಿದ್ರು ಫೈಟ್ ಮಾಡೋದಷ್ಟೇ ಅಂತ ಇನ್ನೂ ರೋಷದಿಂದ ಫೈಟ್ ಮಾಡ್ತಾನೆ. ಯಾವಾಗ ಒಬ್ಬ ಅರ್ಧಂಬರ್ಧ ಉಳ್ಕೊಂಡೋ ಅವನನ್ನು ಎಳ್ಕೊಳ್ತಾ ಮತ್ತೊಬ್ಬ ಅಂದಾದೊಂದು ಫೈರಿಂಗ್ ಮಾಡ್ತಿದ್ದ. ಮೇಜರ್ ಪ್ರದೀಪ್ ಶೌರ್ಯ ಆರ್ಯ ಪರ್ಫೆಕ್ಟ್ ಗುರಿ ಇಟ್ಟು ಅವನನ್ನು ಮುಗಿಸಿದ್ರು. ಇನ್ನಿಬ್ರು ಉಳ್ಕೊಂಡಿದ್ರು. ಈ ಇಬ್ರು ಹೆಂಗ್ ಫೈರಿಂಗ್ ಮಾಡ್ತಿದ್ರು ಅಂತಂದ್ರೆ, ಆ ಇಬ್ಬರನ್ನೂ ಕೂಡ ಮೇಜರ್ ಪ್ರದೀಪ್ ಶೌರ್ಯ ಆರ್ಯ ಮತ್ತು ಅವ್ರ ಟೀಮ್ ಸೇರಿಕೊಂಡು ಗುರುತು ಹಾಕ್ಕೊಂಡು ಅವ್ರು ತಪ್ಪಿಸ್ಕೊಂಡು ಹೋಗೋ ಟೈಮ್ನಲ್ಲಿ ಸ್ನೈಪರ್ಗಳ ಮೂಲಕ ಆ ಇಬ್ಬರನ್ನೂ ಗುಂಡಿಟ್ಕೊಂಡು 4 ಜನರನ್ನು ಮುಗಿಸಿದ್ರು. 4 ಜನರನ್ನು ಮುಗಿಸಿ ವಾಪಸ್ ಬರಬೇಕಾದ್ರೆ ಇವರ ಟೀಮಲ್ಲಿ ಹಬ್ಬದ ಸಂಭ್ರಮ, ಎಲ್ಲರೂ ಬಹಳ ಪ್ರೀತಿಯಿಂದ ಕಾಯ್ತಾ ಇದ್ದಾರೆ. ಅದಾದ ಕೆಲವು ತಿಂಗಳಲ್ಲಿ ಬೆಂಗಳೂರಿನ ನಮ್ಮ ಕ್ಯಾಪ್ಟನ್ ಪ್ರದೀಪ್ ಶೌರ್ಯ ಆರ್ಯ ಅವರಿಗೆ ಈ ದೇಶ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಿತು. ಶೌರ್ಯ ಚಕ್ರ ಪ್ರಶಸ್ತಿ ನಂಗೆ ಬಹಳ ಖುಷಿ. ಏನು ಗೊತ್ತೇನು, ಬಹುಶಃ ಈ ಮೈಟ್ ಬಿ ದ ಫಸ್ಟ್ ಟೆರಿಟೋರಿಯಲ್ ಆರ್ಮಿ ಪರ್ಸನ್ ಇರ್ಬೋದು ಅವ್ರು ಶೌರ್ಯ ಚಕ್ರ ಪಡೆದಿರೋರು. ಟೆರಿಟೋರಿಯಲ್ ಆರ್ಮಿಯಲ್ಲಿ ಇದ್ದುಕೊಂಡು, ಅಂದರೆ ಮೇಯ್ನ್ ಆರ್ಮಿಲಿ ಅಲ್ಲದೆ ಅದರ ಆರ್ಮಿಯ ಸುತ್ತಲೂ ಇರ್ಬೋದಾಗಿರುವಂಥ ಕೋಟೆಗಳಲ್ಲಿ ಇರ್ಬೋದಾಗಿರುವಂಥ ವ್ಯಕ್ತಿ IRS ಆಫೀಸರ್ ಆಗಿದ್ದುಕೊಂಡು ತನ್ನ ಇಂಟೆಲಿಜೆನ್ಸ್ ಕೆಪಾಸಿಟಿಯಿಂದಲೇ ಅವರೊಂದು ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಯ್ತಲ್ಲ, ನಮ್ಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಈ ಕಾರಣಕ್ಕೋಸ್ಕರ ಇದೆ.